ಶ್ರೀನಿವಾಸಪುರ ಸಂಕ್ರಾಂತಿ ಹಬ್ಬದ ಸಂಭ್ರಮದ ಅಂಗವಾಗಿ ತಾಲೂಕಿನ ರೋಣೂರು ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ರಂಗೋಲಿ ಸ್ಪರ್ಧೆಯು ಅತ್ಯಂತ ಯಶಸ್ವಿಯಾಗಿ ನೆರವೇರಿತು. ಗ್ರಾಮೀಣ ಕಲೆ ಹಾಗೂ ಮಹಿಳೆಯರ ಸೃಜನಶೀಲತೆಗೆ ವೇದಿಕೆಯಾದ ಈ ಕಾರ್ಯಕ್ರಮವು ಸಾರ್ವಜನಿಕರ ಅಪಾರ ಮೆಚ್ಚುಗೆಗೆ ಪಾತ್ರವಾಯಿತು. ಗ್ರಾಮದ ಮಹಿಳೆಯರು ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿ ಆಕರ್ಷಕ ರಂಗೋಲಿಗಳ ಮೂಲಕ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದರು. ವಿಶೇಷವಾಗಿ ಗ್ರಾಮದ ಆರಾಧ್ಯ ದೈವಶ್ರೀ ವೆಂಕಟರಮಣ ಸ್ವಾಮಿ ಸಂಕ್ರಾಂತಿ ಹಬ್ಬದ ವೈಶಿಷ್ಟ್ಯ ಹಾಗೂ ಗ್ರಾಮೀಣ ಸೊಗಡನ್ನು ಬಿಂಬಿಸುವ ರಂಗೋಲಿಗಳು ನೋಡುಗರ ಕಣ್ಮನ ಸೆಳೆದವು. ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ನಗದು ಬಹುಮಾನ ಹಾಗೂ ಭಾಗವಹಿಸಿದ ಎಲ್ಲಾ ಸ್ಪರ್ಧಿಗಳಿಗೆ ಸಮಾಧಾನಕರ ಬಹುಮಾನ ನೀಡಿ ಗೌರವಿಸಲಾಯಿತು. 21 ಸಂಖ್ಯೆ 21 ಸಂಖ್ಯೆ 21 ಚಪ್ಪಾಳೆ ಜೋರ ಚಪ್ಪಾಳೆ ಸಲಿಗೆ. ಈಗ ಪ್ರೈಸ್ ಅಮೌಂಟ್ 1,000 ರೂಪಾಯಿ. ಇದು 4ನೇ ಬಹುಮಾನ. ಇದನ್ನ ನೀಡಿರ್ತಕ್ಕಂಥವ್ರು ನಮ್ಮೂರಿನ ಮಿಷನ್ ವೇಣುಗೋಪಾಲ್ ಅಂತ ಕರೀತಾರೆ, ಕೂನಾಳ್ ವೇಣುಗೋಪಾಲ್. ನಂತರ 3ನೇ ಬಹುಮಾನ ಸಂಖ್ಯೆ 15 ಇದು ಬಹುಮಾನದ ಹಣ. ಇದೊಂದು ಬಹುಮಾನದ ಹಣ ಯಾರು 2,000 ರೂಪಾಯಿ ಇದರ ಬಹುಮಾನದ ಹಣ. EM ಪ್ರಕಾಶ್, ಹೋಟೆಲ್ ಪ್ರಕಾಶ್ ಅವರು ಈ ಒಂದು ಬಹುಮಾನವನ್ನು ವಿತರಿಸಿದ್ದಾರೆ, ಅವರಿಗೆ ಅಭಿನಂದನೆಗಳು. ನಂತರ ಬಹುಮಾನ 1 ಸಂಖ್ಯೆ 1ನೇ ಸಂಖ್ಯೆ, ಅದಕ್ಕೆ ಸೆಕೆಂಡ್ ಪ್ರೈಸು. ಇದರ ಬಹುಮಾನ 3,000 ರೂಪಾಯಿ ಆರ್ ಎನ್ ಚಂದ್ರಶೇಖರ್ ಅವರು ನೀಡಿರ್ತಾರೆ, ಅವರಿಗೆ ಧನ್ಯವಾದಗಳು. ಬಹುಮಾನ ಪಡೆದವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ 3,000 ರೂಪಾಯಿ ಬಹುಮಾನ ಇದೆ. ನಂತರ ಎಲ್ಲದಕ್ಕಿಂತ ಮುಖ್ಯವಾಗಿ ಎಲ್ಲರೂ ಫಸ್ಟ್ ಪ್ರೈಸ್ ಇದು 29ನೇ ಸಂಖ್ಯೆಗೆ ಬಂದಿರುತ್ತೆ. ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ 29ನೇ ಸಂಖ್ಯೆ. ಇದರ ಒಂದು ಬಹುಮಾನದ ಮೊತ್ತ 5,000 ರೂಪಾಯಿಗಳು ರೋಣೂರಿನ ಗಿರಿಯವರು ನೀಡ್ತಾ ಇದ್ದಾರೆ. ಜೊತೆಗೆ ರಾಮಣ್ಣ ಅವರು ವೈಯಕ್ತಿಕವಾಗಿ ಅದರ ಜೊತೆಗೆ 500 ರೂಪಾಯಿಯನ್ನು ಸೇರಿಸಿ ಮೊದಲನೇ ಬಹುಮಾನದ ಒಂದು ಹಣಕ್ಕೆ ಜಮಾ ಮಾಡ್ತಾ ಇದ್ದಾರೆ. ಅವರಿಗೆ ರಾಮಣ್ಣ ಅವರಿಗೆ ಎಲ್ಲರೂ ಅಭಿನಂದನೆಗಳು. ಈಗ ಬಹುಮಾನ ಪಡೆದಂತವರಿಗೆ ಗೌರವದ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳು ಸಲ್ಲಿಸಬೇಕಾಗಿ ತಮ್ಮಲ್ಲಿ ಮನವಿ. ಬಹುಮಾನ ವಿತರಿಸಿ ಮಾತನಾಡಿದ ಮುಖಂಡರಾದ ರೋಣೂರು ಚಂದ್ರಶೇಖರ್ ಅವರು ಗ್ರಾಮಸ್ಥರ ಉತ್ಸಾಹಕ್ಕೆ ಅಭಿನಂದನೆ ಸಲ್ಲಿಸಿದರು. ಅಲ್ಲದೆ ಮುಂಬರುವ ಗ್ರಾಮದ ರಥೋತ್ಸವದ ಸಂದರ್ಭದಲ್ಲಿ ದೇವಸ್ಥಾನದ ಕಮಿಟಿ ವತಿಯಿಂದ ಇನ್ನೂ ದೊಡ್ಡ ಮಟ್ಟದಲ್ಲಿ ರಂಗೋಲಿ ಸ್ಪರ್ಧೆ ಆಯೋಜಿಸಲಾಗುವುದು ಎಂದು ಭರವಸೆ ನೀಡಿದರು. ಈ ಎಲ್ಲಾ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ಕೃಪೆಯಿಂದ ನಿರ್ವಿಘ್ನವಾಗಿ ನಡೆಯುತ್ತಿವೆ ಎಂದು ಅವರು ತಿಳಿಸಿದರು. ನಮ್ಮ ಊರಿನ ಎಲ್ಲ ಗ್ರಾಮಸ್ಥರು ಭಾಗವಹಿಸಿದ್ದಾರೆ. ಇದು ತುಂಬಾ ಎಲ್ಲರಿಗೂ ಧನ್ಯವಾದ ನೆನಪಿಸ್ತಾ ಇದ್ದೀವಿ. ನಮ್ಮ ಹೆಣ್ಮಕ್ಳು ಖುಷಿಯಾಗಿ ಇನ್ನು ಜಾತ್ರೆ ಸಮಯದಲ್ಲಿ ರಥೋತ್ಸವದ ಕಾರ್ಯಕ್ರಮದಲ್ಲಿ ಕೂಡ ರಂಗೋಲಿ ಸ್ಪರ್ಧೆಯನ್ನ ಏರ್ಪಾಟ್ ಮಾಡೋಣ ಅಂತ ದೇವಸ್ಥಾನದ ಕಮಿಟಿಯವರು ತೀರ್ಮಾನ ತಗೊಂಡಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ರೋಣೂರಿನ ಈ ವೈಭವದ ಕಾರ್ಯಕ್ರಮಗಳು ರೋಣೂರಿನ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯವರ ಆಶೆಯೊಂದಿಗೆ ಕೃಪಾ ಕಟಾಕ್ಷದೊಂದಿಗೆ ನಡೀತಾ ಇವೆ. ಎಲ್ಲರೂ ಭಾಗವಹಿಸಿ ಯಶಸ್ವಿಯಾಗಿ ನಡೆಸಿಕೊಟ್ಟಂತ ಎಲ್ಲ ಹೆಣ್ಣು ಮಕ್ಕಳಿಗೂ ರೋಣೂರು ಗ್ರಾಮಸ್ಥರಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ.